ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಶೋಧ ಕಾರ್ಯದ ಕುರಿತಂತೆ ಇಂಚಿಂಚು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತಾ ಇದೀವಿ. ಜೊತೆಗೆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದೀವಿ. ಅಲ್ಲಿ ಏನಾಗ್ತಾ ಇದೆ, ಸದ್ಯದ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥ ಕುರಿತಂತೆ ನೋಡಿ. ಆತ ಹೇಳಿದಂತೆ, ಆ ಮಾಸ್ಕ್ ಮ್ಯಾನ್ ಹೇಳಿದಂತೆ ನಿನ್ನೆಯಿಂದಲೂ ಕೂಡ ಅಗಿಯುವಂತಹ ಕಾರ್ಯಗಳಾಗ್ತಾ ಇದೆ. ಇವತ್ತು ಕೂಡ 15ರಿಂದ 20 ಅಡಿ ಆಳದವರೆಗೂ ಕೂಡ ಅಗೆಯಲಾಗ್ತಾ ಇದೆ. ಹಿಟಾಚಿಯನ್ನು ಬಳಸಿ ಮಣ್ಣನ್ನು ತೆಗೆಯಲಾಗ್ತಲೇ ಇದೆ. ಆದರೂ ಕೂಡ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಇದಾದ ನಂತರದಲ್ಲಿ SIT ಮುಂದಿನ ನಿರ್ಧಾರ ಏನು? ಆತ ಹೇಳ್ತಾ ಇರುವಂತೆ ಇನ್ನೂ ಕೂಡ ಬಂಗ್ಲಗುಡ್ಡ, ರತ್ನಗಿರಿ ಬೆಟ್ಟ, ಇನ್ನೂ ಹಲವು ಭಾಗದಲ್ಲಿ ಕಲ್ಲೇರಿ, ಈ ರೀತಿಯ ಹಲವು ಪ್ರದೇಶಗಳಲ್ಲಿ ನಾನು ಶವಗಳನ್ನು ಹೂತಾಕಿದ್ದೀನಿ ಅಂತ ಕೂಡ ಹೇಳಿದ್ದ. ಅಲ್ಲೂ ಕೂಡ ಕೆಲವು ಸ್ಪಾಟ್ಗಳನ್ನು ಗುರ್ತು ಮಾಡಲಾಗಿತ್ತು. ಹೀಗಾಗಿ ಇಷ್ಟಾದ ನಂತರದಲ್ಲೂ ಕೂಡ SIT ಅಧಿಕಾರಿಗಳು ಮತ್ತೆ ಅಲ್ಲಿ ಶೋಧವನ್ನ ನಡೆಸ್ತಾರಾ? ಭಾರಿ ಕುತೂಹಲ ಇದೆ. ಯಾಕಂದ್ರೆ ಇವತ್ತು ಚರ್ಚೆ ಕೂಡ ಆಗ್ತಾ ಇದೆ ಗೃಹ ಸಚಿವರ ಜೊತೆಯಲ್ಲಿ. ಏನ್ ತೀರ್ಮಾನ ಆಗತ್ತೆ? ನಾವು ಗಮನಿಸ್ತಾ ಇರೋ ಹಾಗೆ ಬೆಳಿಗ್ಗೆಯಿಂದಲೂ ಕೂಡ ಶೋಧ ಕಾರ್ಯ ಆರಂಭ ಆಗಿದೆ. ಈಗಾಗಲೇ ಸಾಕಷ್ಟು ಸಮಯ ಕಳೆದಿದೆ. ಸಾಕಷ್ಟು ಅಡಿಯಷ್ಟು ಆಳದಷ್ಟು ಮಣ್ಣನ್ನು ತೆಗೆಯಲಾಗಿದೆ. ಸದ್ಯ ಅಪ್ಡೇಟ್ಸ್ ಏನಿದೆ, ಈ ಬೆಳಿಗ್ಗೆಯಿಂದಲೂ ಕೂಡ ಏನೇನಾಯ್ತು ಅದರ ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶವವನ್ನು ಹೂತಾಕಿರೋದಾಗಿ ಆತ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 16 ಉತ್ಖನನ ಕಾರ್ಯಾಚರಣೆಗೆ ಈಗಾಗಲೇ ಮಿನಿ ಅರ್ತ್ ಮೂವರನ್ನು ಕರೆಸಿಕೊಳ್ಳಲಾಗಿದೆ. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿ ಪಂಜರಕ್ಕಾಗಿ ಶೋಧ ಕಾರ್ಯ ತೀವ್ರಗೊಂಡಿದೆ. ಕರುನಾಡು ಹಿಂದೆಂದೂ ಕಂಡರಿಯದ ಶೋಧ ಕಾರ್ಯ ನಡೆಯುತ್ತಿದೆ. ನೀವು ನೋಡ್ತಾ ಇರೋ ಈ ಇಡೀ ಪ್ರದೇಶ ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿರುವ ಬಂಗ್ಲೆಗುಡ್ಡೆ. ಈ ಬಂಗ್ಲೆಗುಡ್ಡೆಯಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ 13ನೇ ಪಾಯಿಂಟ್ನಲ್ಲಿ 2ನೇ ದಿನ ಉತ್ಖನನ ನಡೆಯುತ್ತಿದೆ. ಯಥೇಚ್ಛವಾಗಿ ಇದೇ 13ನೇ ಪಾಯಿಂಟ್ನಲ್ಲಿ ಶವಗಳನ್ನು ಹೂತಿರುವುದಾಗಿ ದೂರುದಾರ ಹೇಳಿದ್ದ. ಅದರಂತೆ ಇಲ್ಲಿ ಹೂತು ಹಾಕಿದವರ ಅಸ್ಥಿಪಂಜರಗಳಿಗೆ ಹುಡುಕಾಡಲಾಗಿದೆ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಕ್ಕಾಗಿ ಶೋಧ ಕಾರ್ಯ ಚುರುಕುಗೊಂಡಿದೆ. ಇದೇ ಹೊತ್ತಲ್ಲೇ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಸದ್ಯ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯುತ್ತಿರುವಾಗಲೇ ಅನಾಮಿಕ ದೂರುದಾರ ಮತ್ತೊಂದು ಸ್ಫೋಟಕ ಮಾಹಿತಿ ನೀಡಿದ್ದಾನೆ. 30 ಕಡೆಗಳಲ್ಲಿ 300ಕ್ಕೂ ಹೆಚ್ಚು ಶವ ಹೂತಿದ್ದೇನೆಂದು SITಗೆ ಹೇಳಿದ್ದು ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾನೆ. ಮುನ್ನೂರಕ್ಕೂ ಹೆಚ್ಚು ಶವ ಹೂತಿದ್ದೇನೆ ಎಂದಿರುವ ಮಾಸ್ಕ್ ಮ್ಯಾನ್ ಈ 300 ಶವಗಳನ್ನು 30 ಕಡೆ ಹೂತಿದ್ದಾಗೆ SIT ಮುಂದೆ ತಿಳಿಸಿದ್ದಾನೆ. ಎಲ್ಲ ಕಡೆ ಡ್ರೋನ್ ರಾಡರ್ ಮೂಲಕ ಶೋಧಕ್ಕೆ ಒತ್ತಾಯಿಸಿದ್ದಾನೆ. ಧರ್ಮಸ್ಥಳದಲ್ಲಿ ಮೊದಲ ಪಾಯಿಂಟ್ನಿಂದಲೇ ಅಂದರೆ ಈಗಾಗಲೇ ಅಗೆದಿರುವ ಸ್ಥಳದಲ್ಲಿ GPR ಶೋಧಕ್ಕೆ ಮನವಿ ಇಟ್ಟಿದ್ದಾನೆ. ಬಂಗ್ಲೆಗುಡ್ಡೆ, ಕಲ್ಲೇರಿಯಲ್ಲಿ ಮತ್ತಷ್ಟು ಪಾಯಿಂಟ್ ಇವೆ. ರತ್ನಗಿರಿಯಲ್ಲೂ ಮತ್ತಷ್ಟು ಸ್ಥಳ ತೋರಿಸುವುದಾಗಿ ಹೇಳಿದ್ದಾನೆ ಎನ್ನಲಾಗಿದೆ. ಇಂದು ಕೂಡ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯುತ್ತಿದೆ. SIT AC ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಅಸ್ಥಿಪಂಜರಕ್ಕಾಗಿ 13ನೇ ಪಾಯಿಂಟ್ ಸುತ್ತಲೂ ಹುಡುಕಾಟ ನಡೆಯುತ್ತಿದೆ. ಮಂಗಳವಾರ ದೂರುದಾರ ತೋರಿಸಿದ್ದ ಇದೇ 13ನೇ ಪಾಯಿಂಟ್ನಲ್ಲಿ ದೊಡ್ಡದಾಗಿ ಅಗೆಸಿ SIT ಶೋಧ ಕಾರ್ಯ ನಡೆಸಿತ್ತು. ಮೊದಲಿಗೆ ಡ್ರೋನ್ ಮೌಂಟೆಡ್ GPR ಯಂತ್ರದ ಮೂಲಕ ಶೋಧ ನಡೆಸಲಾಯಿತು. ಬಳಿಕ ದೂರುದಾರ ಹೇಳಿದ ಜಾಗದಲ್ಲಿ 18 ಅಡಿ ಆಳ ಗುಂಡಿ ಬಗೆದ್ರು ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಲೇ ಇಲ್ಲ. 8 ಅಡಿ ಅಗಲ, 22 ಅಡಿ ಉದ್ದ, 18 ಅಡಿ ಆಳ ಉತ್ಖನನ ನಡೆಸಿದ್ರೂ ಅಸ್ಥಿ ಪಂಜರದ ಕುರುಹು ಸಿಕ್ಕಿಲ್ಲ. ಇನ್ನು 13 ಅಡಿ ಆಳಕ್ಕೆ ಗುಂಡಿ ತೆಗೆದಾಗ ನೀರಿನ ಹೊರತೆ ಕಾಣಿಸಿಕೊಂಡಿತ್ತು. ಬಳಿಕ ಪಂಪ್ ಸೆಟ್ ಜೋಡಿಸಿ ಗುಂಡಿಯಲ್ಲಿದ್ದ ನೀರನ್ನು ಹೊರಹಾಕಿ ಕಾರ್ಯಾಚರಣೆ ಮುಂದುವರಿಸಲಾಗಿತ್ತು. ಅಸ್ಥಿ ಪಂಜರ ಸಿಗದೇ ಇದ್ದಾಗ ಹಿಟಾಚಿ ಮೂಲಕ ನಿನ್ನೆ ಗುಂಡಿ ಮುಚ್ಚಲಾಗಿತ್ತು. ಶೋಧ ಮುಗಿಯುವವರೆಗೂ ದೂರುದಾರ ಸ್ಥಳದಲ್ಲಿಯೇ ಇದ್ರು. ಇಂದು ಇದೇ ಜಾಗದಲ್ಲಿ ಅಗೆಯಿರಿ ಅಂತ SIT ಮುಂದೆ ದೂರುದಾರ ಡಿಮ್ಯಾಂಡ್ ಮಾಡಿದ್ದಾರೆ. ಹೀಗಾಗಿ ಇಂದು 13ನೇ ಪಾಯಿಂಟ್ನಲ್ಲೇ ಹುಡುಕಾಟ ನಡೆಸುತ್ತಿದ್ದಾರೆ.
ಈ ನಡುವೆ ದೂರುದಾರ 13ನೇ ಪಾಯಿಂಟ್ನ ಉತ್ತರ ದಿಕ್ಕಿನಂತ ಕೈ ತೋರಿಸಿದ್ದಾನೆ. 13ನೇ ಪಾಯಿಂಟ್ನ ಉತ್ತರ ದಿಕ್ಕಿನಲ್ಲಿ ಹಲವು ಶವ ಹೂತಿದ್ದೇನೆ ಎಂದು ಎಸ್ಐಟಿ ಎಸಿ ಮುಂದೆ ದೂರುದಾರ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ. ಪಾಯಿಂಟ್ 13ರಲ್ಲಿ ಶೋಧ ಮುಂದುವರೆದಿದೆ. 13ನೇ ಪಾಯಿಂಟ್ನ ಸುತ್ತಮುತ್ತ ಶೋಧ ನಡೆಸಲಾಗುತ್ತೆ. ಧರ್ಮಸ್ಥಳ ಬಳಿಯ ನೇತ್ರಾವತಿ ನದಿ ದಡದಲ್ಲೇ ಈ 13ನೇ ಪಾಯಿಂಟ್ ಇದೆ. ಮಾಸ್ಕ್ ಮ್ಯಾನ್ ಹೇಳಿಕೆಯಂತೆ ಇಂದು ಎಸ್ಐಟಿ ಮತ್ತೆ ಶೋಧ ನಡೆಸುತ್ತಿದೆ. 13ನೇ ಪಾಯಿಂಟ್ಗೆ ದೊಡ್ಡ ಹಿಟಾಚಿ ಎಂಟ್ರಿ ಕೊಟ್ಟಿದೆ. ದೊಡ್ಡ ಹಿಟಾಚಿ ಬಳಸಿ 13ನೇ ಸ್ಪಾಟ್ ಅಗೆಯಲು ಎಸ್ಐಟಿ ಸನ್ನದ್ಧವಾಗಿದ್ದು 18 ಅಡಿಗಿಂತ ಹೆಚ್ಚು ಅಡಿ ಆಳ ಅಗೆದು ಶೋಧ ನಡೆಸಲು ಮುಂದಾಗಿದೆ. ಎಸ್ಐಟಿ ಹಾಗೂ ಉತ್ಖನನ ತಂಡಕ್ಕೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದು ಪೊಲೀಸ್ ಬಿಗಿ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ. 13ನೇ ಸ್ಥಳದಲ್ಲಿ ಎಲ್ ಶೇಪ್ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ. ನಿನ್ನೆ ದೂರುದಾರ ತೋರಿಸಿದ್ದ ಸ್ಥಳದಲ್ಲಿ 18 ಅಡಿ ಎಲ್ ಶೇಪ್ನಲ್ಲಿ ಅಧಿಕಾರಿಗಳು ಉತ್ಖನನ ಕಾರ್ಯ ನಡೆಸುತ್ತಿದ್ದಾರೆ. ಈ 13ನೇ ಸ್ಥಳದ ಅಕ್ಕಪಕ್ಕದಲ್ಲಿ ಮತ್ತಷ್ಟು ಶೋಧ ಮಾಡ್ತಿದ್ದಾರೆ. ಇವೆಲ್ಲದರ ನಡುವೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರೋ ಏಕೈಕ ಸಾಕ್ಷ್ಯ ಕೂಡ ಸವಾಲಾಗಿ ಪರಿಣಮಿಸಿದೆ. ಸಿಕ್ಕ 24 ಮೂಳೆಗಳ ಡಿಎನ್ಎ ನಾಶವಾಗಿರುವ ಸಾಧ್ಯತೆ ಇದೆ. 6ನೇ ಪಾಯಿಂಟ್ನಲ್ಲಿ ಒಟ್ಟು 24 ಮೂಳೆಗಳು ಸಿಕ್ಕಿದ್ದು ಮೂಳೆಗಳನ್ನು ಇಟ್ಕೊಂಡು ತನಿಖೆ ಕಷ್ಟ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಫಾರೆನ್ಸಿಕ್ ಕಾನೂನು ದೃಷ್ಟಿಯಿಂದ ಎಸ್ಐಟಿಗೆ ಸವಾಲಾಗಿ ಪರಿಣಮಿಸಿದೆ. ಮಣ್ಣು, ನೀರು, ಹವಾಮಾನದಿಂದ ಡಿಎನ್ಎ ನಾಶವಾಗಿರುವ ಸಾಧ್ಯತೆ ಇದೆ. ಫಾರೆನ್ಸಿಕ್ಗೂ ಪಾಯಿಂಟ್ 6ರ ಮೂಳೆ ರಹಸ್ಯ ಸವಾಲಾಗಿದೆ. ಡಿಎನ್ಎ ಸೇರಿದಂತೆ ಹಲವು ವಿಧದ ಪರೀಕ್ಷೆಗಳೇ ಸವಾಲಾಗಿ ಪರಿಣಮಿಸಿದೆ. 6ನೇ ಜಾಗದಲ್ಲಿ ಸಿಕ್ಕ ಮೂಳೆಗಳು 20 ವರ್ಷ ಹಿಂದಿನದ್ದು ಎನ್ನಲಾಗಿದೆ. ಮೂಳೆಗಳು 20 ವರ್ಷಗಳ ಹಿಂದಿನದ್ದು ಅನ್ನುವ ಮಾಹಿತಿ TV9ಗೆ ಲಭ್ಯವಾಗಿದೆ. ಹಲವು ವರ್ಷಗಳ ಹಿಂದೆಯೇ ಮಣ್ಣು ಸೇರಿರೋ ಕಾರಣ ಮೂಳೆಗಳಿಗೆ ಹಾನಿಯಾದ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಮೃತಪಟ್ಟವರ ಗುರುತು ಪತ್ತೆಯೇ ಎಸ್ಐಟಿಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಂಪೂರ್ಣ ಅಸ್ಥಿಪಂಜರ ಸಿಗದೆ ಸಾವಿನ ಕಾರಣ ಪತ್ತೆ ಹಚ್ಚೋದು ಕಷ್ಟಕರವಾಗಿದೆ. ಪ್ರಕರಣದಲ್ಲಿ ನೇರ ಸಾಕ್ಷ್ಯಗಳು ಇಲ್ಲದ ಕಾರಣ ಕೋರ್ಟ್ನಲ್ಲಿ ಕೇಸ್ ನಿಲ್ಲಲು ಹಲವು ಸಾಕ್ಷ್ಯಗಳ ಕೊರತೆ ಇದೆ. ಒಂದ್ ಕಡೆ ತನಿಖೆ ಚುರುಕುಗೊಂಡಿದ್ರೆ ಮತ್ತೊಂದು ಕಡೆ ಅನಾಮಿಕ ದೂರುದಾರನ ನಡೆಯ ಮೇಲೆ ಅನುಮಾನ ಮೂಡ್ತಿದೆ. ಹೀಗಾಗಿ ದೂರುದಾರನ ಮಂಪರು ಪರೀಕ್ಷೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ ಎನ್ನಲಾಗ್ತಿದೆ. 16 ಸ್ಪಾಟ್ಗಳಲ್ಲಿ ಶೋಧ ನಡೆಸಿದ್ರು ಅಸ್ಥಿ ಪಂಜರ ಸಿಕ್ಕಿಲ್ಲ. ಹೀಗಾಗಿ ಮಾಸ್ಕ್ ಮ್ಯಾನ್ಗೆ ಮಂಪರು ಪರೀಕ್ಷೆ ನಡೆಸಲು ಎಸ್ಐಟಿ ಚಿಂತನೆ ನಡೆಸುತ್ತಿದೆ. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಮಾಡೋ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಕೂಡ ಎಸ್ಐಟಿ ಚಿಂತನೆ ನಡೆಸಿದೆ. ಅನಾಮಿಕನ ಹೇಳಿಕೆಯಂತೆ ಅವಶೇಷಗಳು ಪತ್ತೆಯಾಗಿಲ್ಲ. ದೂರುದಾರನ ಪ್ರಾರಂಭಿಕ ಹೇಳಿಕೆಯಲ್ಲಿ ಗೊಂದಲವಿದೆಯಾ, ನಂತರದ ಹೇಳಿಕೆಯಲ್ಲಿ ಗೊಂದಲ ಇದೆಯಾ ಅಂತ ಎಸ್ಐಟಿ ಪರಿಶೀಲನೆ ನಡೆಸುತ್ತಿದೆ. ದೂರುದಾರ ತೋರಿಸಿದ ಜಾಗಗಳ ಸ್ಥಳ ವಿಚಾರಣೆಯಲ್ಲಿ ಸಮಯ, ದಿನಾಂಕ, ಭಾಗವಹಿಸಿದವರ ಹೆಸರಲ್ಲಿ ಗೊಂದಲ ಇದೆಯಾ ಎಂದು ಪರಿಶೀಲಿಸಲು ದೂರುದಾರನ ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಎಸ್ಐಟಿ ಚಿಂತಿಸುತ್ತಿದೆ. ಒಂದ್ ಕಡೆ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಚುರುಕುಗೊಂಡಿದ್ರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ಹಗ್ಗ ಜಗ್ಗಾಟಕ್ಕೂ ಧರ್ಮಸ್ಥಳ ವೇದಿಕೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಕೂಡ ಇದೇ ವಿಚಾರ ಚರ್ಚೆಯಾಗಿದೆ. ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ. 13ನೇ ಪಾಯಿಂಟ್ನಲ್ಲಿಯೂ ಮೂಳೆಗಳು ಸಿಗದೆ ಹೋದ್ರೆ ಎಸ್ಐಟಿ ಶೋಧ ನಿಲ್ಲಿಸಬೇಕಾಗಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಸಚಿವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನಿಸುತ್ತೇವೆ. ಶೋಧ ಮುಂದುವರಿಸಬೇಕಾ ಬೇಡವಾ ಅಂತ ಸರ್ಕಾರವೇ ಅಂತಿಮ ನಿರ್ಧಾರ ಕೈಗೊಳ್ಳುತ್ತದೆ ಅಂತಲೂ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇತ್ತ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯಿಸಿ ಮತ್ತೆ ಗುಂಡಿ ತೋಡುವ ಪ್ರಮೇಯ ಇಲ್ಲ ಅನಿಸ್ತಿದೆ. ಇಲ್ಲಿಗೆ ಗುಂಡಿ ತೋಡುವ ಕೆಲಸ ಮುಗಿಯಲಿದೆ. ಅನಾಮಿಕ ಹೇಳಿದ ಕಡೆ ಗುಂಡಿ ತೆರೆಯಲಾಗಿದೆ. ಅನಾಮಿಕ ಸರಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ವಿಶೇಷ ತನಿಖಾ ತಂಡ ಮಧ್ಯಂತರ ವರದಿ ಕೊಡಲ್ಲ, ಸಂಪೂರ್ಣ ವರದಿ ಸಿಎಂ ಪಡೆಯುತ್ತಾರೆ ಅಂತ ಹೇಳಿದ್ದಾರೆ. ಜಿಲ್ಲಾ ಆಡಳಿತ ಖರ್ಚಿಗಿಂತ ಕೋರ್ಟಿಂದ ಆದೇಶ ಬಂದಾಗ ಏನು ಮಾಡ್ತೀರಿ ಹೇಳಿ? ನೀವೇ ಒಂದು ಕೋರ್ಟಿಂದ ಆದೇಶ ತಂದಾಗ ಕೋರ್ಟ್ ಆದೇಶ ಮಾಡೋ ಸರ್ಕಾರಗಳು ಏನು ಮಾಡ್ತೀವಿ, ನಾವೇನು ಮಾಡೋಕ್ಕಾಗತ್ತೆ?
ಆ ಸರ್ಕಾರ ಕೋರ್ಟ್ ಆದೇಶ ಬಂದಾಗ ಅನಾಮಿಕ ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲಿ ನಾವು ನೋಡುವಂಥ ಕೆಲಸ ಅಷ್ಟ್ಬಿಟ್ರೆ ನಾವು ಬೇರೆ ಕಡೆ ಎಲ್ಲ ನಾವು ಹೇಳುವಂಥ ಪ್ರಶ್ನೆನೇ ಇಲ್ಲ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪವೂ ಕೇಳಿಬಂದಿದೆ. ಇದೇ ವಿಚಾರವಾಗಿ ಬಿಜೆಪಿ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ವಾರಾಂತ್ಯದಲ್ಲಿ ಮಂಜುನಾಥನ ದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಒಟ್ಟಾಗಿ ದರ್ಶನಕ್ಕೆ ತೆರಳಲು ಮುಂದಾಗಿದ್ದಾರೆ. 20ರಿಂದ 30 ಶಾಸಕರ ಜೊತೆ ಧರ್ಮಸ್ಥಳ ಭೇಟಿಗೆ ಚಿಂತನೆ ನಡೆಸಿದ್ದು, ಈ ಮೂಲಕ ಧರ್ಮಸ್ಥಳದ ಜೊತೆಗೆ ತಾವಿದ್ದೇವೆ ಎಂಬ ಸಂದೇಶ ಸಾರಲು ಸಜ್ಜಾಗಿದ್ದಾರೆ. ಈಗಾಗಲೇ SIT ತನಿಖೆಯನ್ನು ಕೂಡ ಬಿಜೆಪಿ ಪ್ರಶ್ನಿಸಿದೆ. ನಾವು ಎಂಟ್ರಿ ಆಗ್ತಾ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರಾಗಿ ನಾವು ಅಲ್ಲಿ ತೆರಳುತ್ತಾ ಇದ್ದೇವೆ. ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ. SIT ತನಿಖೆ ಅದು ಶೀಘ್ರದಲ್ಲಿ ಮುಗಿಬೇಕು. ಸದನದೊಳಗೆ ಕೂಡ ಧರ್ಮಸ್ಥಳದ ಬಗ್ಗೆ ಬಿಜೆಪಿ ಪ್ರಸ್ತಾಪಿಸಿದೆ. ಈಗ ಧರ್ಮಸ್ಥಳಕ್ಕೆ ಹೋಗುವ ಮೂಲಕ ಸಾಂಕೇತಿಕ ಬೆಂಬಲ ನೀಡುತ್ತಿದೆ. ರಾಜಕೀಯ ಹೋರಾಟಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದು, ಎಲ್ಲ ಶಾಸಕರ ಜೊತೆ ವಿಧಾನಸಭೆ ವಿಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಮಾತುಕತೆ ನಡೆಸಿದ್ದಾರೆ.